ತುಂಬಾ ಜನ ಹೆಣ್ಮಕ್ಳಿಗೆ ಈ ತರ ಸೆಲ್ಫ್ ಮೇಕಪ್ ಕಲಿಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಇದ್ದಾಗಿಂದ ಕತ್ ಫುಲ್ ಇಟ್ಕೊಂಡ್ಬಿಟ್ಟಿತ್ತು, ಕೆಲಸ ಮಾಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ನೋವಾಗ್ತಿತ್ತು. ತಿಂಡಿ ಕೂಡ ನಿಧಾನಕ್ಕೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಒಂದ್ ಮದ್ವೆ ಇದೆ, ಹೋಗ್ ಬರ್ತೀನಿ ಅಂತ ಹೋದ್ರು. ನಮ್ಮ ಹೆಣ್ಮಕ್ಳುಗಳಿಗೆ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಒಂದ್ ಆಸೆ ಇರುತ್ತೆ. ಹಾಗಂತ ಪ್ರತಿ ಒಂದ್ ಫಂಕ್ಷನ್ಗೂ ಮೇಕಪ್ ಆರ್ಟಿಸ್ಟ್ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳೋದಿಕ್ಕೂ ಆಗಲ್ಲ. ಅದಕ್ಕೋಸ್ಕರನೇ ನಾನು ಒಂದೊಳ್ಳೆ ಸೆಲ್ಫ್ ಮೇಕಪ್ ಕ್ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಲೋಕ್ ಮೇಕಪ್ ಆರ್ಟಿಸ್ಟ್ ಅಂತ ಇವರು ಇದೇ ನವೆಂಬರ್ 7th ಇಂದ 10th ವರೆಗೂ ಸೆಲ್ಫ್ ಮೇಕಪ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ನಾವು ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಡಕ್ಟ್ ಕೂಡ ಅವರೇ ಕೊಡ್ತಾರೆ. ನಾವು ಸ್ಕಿನ್ ಕೇರ್ ಯಾವ ತರ ಮಾಡ್ಬೇಕು, ನಾವು ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ನಮಗೆ ಕ್ಲಾಸ್ ಅಲ್ಲಿ ಏನಾದ್ರೂ ಒಂದು ಡೌಟ್ ಬಂದ್ರು ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತಾರೆ. ನಾನು ಕೂಡ ಇವ್ರ ಹತ್ರನೇ ಸೆಲ್ಫ್ ಮೇಕಪ್ ಕಲ್ತಿದ್ದು. ನಾನು ಸ್ಕಿನ್ ಕೇರ್ ಮತ್ತೆ ಮೇಕಪ್ ಬಗ್ಗೆ ತಿಳ್ಕೊಂಡಿದೀನಿ ಅಂದ್ರೆ ಅದು ಇವರಿಂದಾನೆ. ನಿಮಗೂ ಯಾರಿಗಾದ್ರೂ ಸೆಲ್ಫ್ ಮೇಕಪ್ ಕ್ಲಾಸ್ಗೆ ಜಾಯಿನ್ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಇವ್ರ ನಂಬರ್ ಮತ್ತೆ ಐಡಿ ಮೆನ್ಷನ್ ಮಾಡಿರ್ತೀನಿ. ಇವರು ಲೊಕೇಟ್ ಆಗಿರೋದು ಬಂದು ಸುಲೋಕ್ ಮೇಕಪ್ ಸ್ಟುಡಿಯೋ, ನೀಲ್ಕಮಲ್ ಸ್ವೀಟ್ಸ್ ರೋಡ್, ತಿಪ್ಟೂರು. ನೀವು ಕೂಡ ಕ್ಲಾಸಿಗೆ ಜಾಯಿನ್ ಆದ್ರೆ ನಂತರನೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಕಲಿಬಹುದು. ಬೆಳಗ್ಗೆ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಡೋಳು, ಮಧ್ಯಾಹ್ನ ಎದ್ದೆ. ಅಷ್ಟರಲ್ಲಿ ನಮ್ ಚೋಟಾ ಫಾಲೋವರ್ ಒಬ್ರು ಬಂದ್ರು, ಮನೆ ಹುಡಿಕೊಂಡು ಅವರೇ ಬಂದಿದ್ರು. ಮಧ್ಯಾಹ್ನ ಒಂದ್ಸಲಿ ಬಂದ್ ಹೋಗಿದ್ರಂತೆ, ನಾನು ಮಲ್ಕೊಂಡಿದ್ನಲ್ಲ ಅದರಿಂದ ಗೊತ್ತೇ ಆಗಿರ್ಲಿಲ್ಲ. ಈ ಪಾಪು ಮಾತ್ರ ತುಂಬಾ ಚೆನ್ನಾಗಿ ಪಟಾಕಿ ತರ ಮಾತಾಡ್ತಾ ಇತ್ತು. ಅವ್ರು ಸ್ವಲ್ಪ ಟೈಮ್ ಮಾತಾಡ್ಕೊಂಡು ಮನೆಗೆ ಹೋದ್ರು. ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಿ ಬಂದು ಟೌನ್ ಒಳಗಡೆ ಹೋಗೋಣ ಅಂತ ಹೊಟ್ವಿ. ನನಗೆ ಚಿಕ್ಕ ಪುಟ್ಟ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೇಲಲ್ಲಿ ಅವನ್ನೆಲ್ಲ ತಗೊಂಡು ಅಂಗಡಿನಲ್ಲಿ ಒಂದು ಇಂಪಾರ್ಟೆಂಟ್ ವಸ್ತು ತಗೊಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಇನ್ನೆಲ್ಲ ತಗೊಂಡು ಹಾಗೆ ಬರ್ತಾ ಚಿಪ್ಸ್ ತಗೊಂಡು ಮನೆ ಕಡೆ ಬಂದ್ವಿ. ಈ ಚೋಟಾ ಫಾಲೋವರು ಮತ್ತೆ ನೈಟ್ ಬಂದಿದ್ರು, ಅವ್ರಿಗೆ ಮೆಹಂದಿ ಹಾಕೊಟ್ಟೆ. ತುಂಬಾ ಅಂದ್ರೆ ತುಂಬಾ ಕತ್ನವಾಗ್ತಿತ್ತು, ಆದ್ರೂ ಕೂಡ ಸಿಂಪಲ್ ಆಗಿ ಮೆಹಂದಿ ಹಾಕೊಟ್ಟೆ. ಇನ್ನು ಬೇರೆ ತರ ಹಾಕೊಡೋಣ ಅನ್ಕೊಂಡೆ, ಬಟ್ ನನಗೆ ಕೂರೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಫೈನಲ್ ಆಗಿ ನಾನು ಹಾಕಿದ ಮೆಹಂದಿ ಡಿಸೈನ್ ಈ ತರ ಇತ್ತು. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.